ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಾನಿವತ್ತು ಈ ಚಳಿಗೆ ಸ್ವಲ್ಪ ಟೇಸ್ಟಿಯಾಗಿ ಮನೆಯಲ್ಲೇ ಮಾಡುವಂತಹ ಹೂಕೋಸು ಡ್ರೈ ಗೋಬಿ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಅಂದರೆ ಕಾಲಿಫ್ಲವರ್ ಡ್ರೈ ಗೋಬಿ ಈ ಥರ ಸ್ವಲ್ಪ ದಪ್ಪ ಸೈಜಲ್ಲಿ ಈ ಥರ ಕಟ್ ಮಾಡಿ ಇಟ್ಕೋಬೇಕು ನೀಟಾಗಿ. ಈಗ ಇದಕ್ಕೆ ಬಿಸಿನೀರನ್ನ ನಾನಿಲ್ಲಿ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ಅದಕ್ಕೆ ಹಾಕೋಬೇಕು, ಯಾಕಂದರೆ ಅದರಲ್ಲಿರೋ ಬ್ಯಾಕ್ಟೀರಿಯಾಗಳು ಮತ್ತು ಹುಳ ಎಲ್ಲ ಇರುತ್ತೆ. ಚಿಕ್ಕದಾಗಿ ಕಣ್ಣಿಗೆ ಕಾಣಿಸದೇ ಇರುವಂತಹ ಹುಳಗಳು ಇರುತ್ತೆ. ಹಾಗಾಗಿ ಬಿಸಿನೀರಲ್ಲಿ ಈ ಥರ ಕೈ ಆಡಿಸ್ಕೋತಾ ಒಂದು ನಿಮಿಷದವರೆಗೆ ಹಾಗೆ ಬಿಟ್ಟು ಅದನ್ನು ಬಸಿಬಾರ್ದು. ನೀರನ್ನ ನಾವು ಚೌಟಲ್ಲಿ ಮತ್ತೆ ಅದನ್ನೆಲ್ಲ ಹೂಕೋಸನ್ನ ಎತ್ಕೋಬೇಕು. ಬಸಿದ್ರೆ ಅದರಲ್ಲೇ ಹುಳ ಎಲ್ಲ ಹಾಗೆ ಉಳ್ಕೊಳ್ಳುತ್ತೆ. ಸಪ್ರೇಟಾಗಿ ಚೌಟಿಂದ ಎತ್ಕೋಬೇಕು. ಈಗ ಅದಕ್ಕೆ ಬೇಕಾಗಿರುವಂಥ ಒಂದಿಷ್ಟು ಪದಾರ್ಥಗಳು ನೋಡೋಣ. ಅಚ್ಕಾರದ ಪುಡಿ 2 ಸ್ಪೂನು, ಕಾರ್ನ್ಫ್ಲೋರ್ ಹಿಟ್ಟು ಒಂದು 2 ಕಪ್ಪು, ಅಂದರೆ ಒಂದು 5ರಿಂದ 6 ಸ್ಪೂನ್ ಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಅರಿಶಿನ ಪುಡಿ, ಜೀರಿಗೆ ಪುಡಿ, ಕಾಳು ಮೆಣಸಿನ ಪೌಡ್ರು, ಆಮೇಲೆ ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಗೊಂಡಿದ್ದೀನಿ. ಅಚ್ಕಾರದ ಪುಡಿ 2 ಸ್ಪೂನ್ ತೊಗೊಂಡ್ರೆ ಇಲ್ಲಿ ಕಾಳು ಮೆಣಸು ಒಂದು ಅರ್ಧ ಸ್ಪೂನಷ್ಟು ತೊಗೊಂಡಿದ್ದೀನಿ. ಅದು ಕೂಡ ಮನೇಲೇ ಪ್ಯೂರಾಗಿ ಮಾಡಿರುವಂತಹದ್ದು, ಜೀರಿಗೆ ಮತ್ತು ಮೆಣಸಿನ ಪೌಡ್ರು. ಈಗ ನಾನಿಲ್ಲಿ ವಾಶ್ ಮಾಡಿ ಇಟ್ಕೊಂಡಿರುವಂಥ ಹೂಕೋಸನ್ನ ಒಂದು ಪಾತ್ರೆಗೆ ಹಾಕೋತೀನಿ. ಬರೀ ಹೂ ಥರ ಕಾಣಿಸೋದಲ್ಲ, ಇದ್ರದ್ದು ಹಿಂದ್ಗಡೆ ಸ್ವಲ್ಪ ದಪ್ಪ ಗಡ್ಡೆ ಥರ ಇರುತ್ತಲ್ಲ, ಅದು ಕೂಡ ಇರಬೇಕು. ಆವಾಗಲೇ ಅದು ಟೇಸ್ಟ್ ಕೊಡೋದು. ಈಗ ಇದಕ್ಕೆ ನಾವು ತಗೊಂಡಿರುವಂಥ ಕಾರ್ನ್ಫ್ಲೋರ್ ಹಿಟ್ಟು, ಕಾಳು ಮೆಣಸಿನ ಪೌಡ್ರು, ಆಮೇಲೆ ಜೀರಿಗೆ ಪೌಡ್ರು, ಗರಂ ಮಸಾಲ, ಆಮೇಲೆ ಅಚ್ಕಾರದ ಪುಡಿ, ಇದನ್ನೆಲ್ಲ ಸ್ವಲ್ಪ ಲೈಟಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾಕಂದರೆ ನಾವು ಸಡನ್ನಾಗಿ ಹಾಕಿದ್ರೆ ಎಲ್ಲ ಒಂದೊಂದೇ ಕಡೆ ಇರುತ್ತೆ. ಹಾಗಾಗಿ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಹಾಕೋಬೇಕು. ಆಮೇಲೆ ಗರಂ ಮಸಾಲ ನಾನು ಇದಕ್ಕೆ 2 ಸ್ಪೂನ್ ತೊಗೊಂಡಿದ್ದೀನಿ. ನಾವು ಅಚ್ಕಾರದ ಪುಡಿ ಎಷ್ಟು ತೊಗೊಳ್ತೀವಿ ಅಷ್ಟೇ ಅದೇ ಪ್ರಮಾಣದಲ್ಲಿ ಗರಂ ಮಸಾಲ ಕೂಡ ತೊಗೋಬೇಕಾಗುತ್ತೆ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ, 1.5 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇದನ್ನು ಹಾಗೆ ಡೈರೆಕ್ಟಾಗಿ ಹಾಕೊಳ್ಳೋ ಬದಲು ಈ ಥರ ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿ ಹಾಕ್ಕೊಂಡ್ರೆ ನೀಟಾಗಿ ಚೆನ್ನಾಗಿ ಕಲಿಸ್ಕೊಳಕ್ಕೂ ಕೂಡ ಚೆನ್ನಾಗಿರುತ್ತೆ, ಒಂದೇ ಕಡೆ ಇರಲ್ಲ. ಹಾಗಾಗಿ 2ರಿಂದ 3 ಸ್ಪೂನಷ್ಟು ನೀರು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನೀರು ನೋಡ್ಕೊಂಡು ಕಲಿಸ್ಕೋಬೇಕಾಗುತ್ತೆ, ಯಾಕಂದರೆ ಇದು ಕೂಡ ನೀರಿನ ಅಂಶ ಸ್ವಲ್ಪ ಬಿಸಿನೀರಲ್ಲಿ ನಾವು ವಾಶ್ ಮಾಡಿ ಇಟ್ಕೊಂಡಿರ್ತೀವಿ. ಹಾಗಾಗಿ ನೋಡಿಕೊಂಡು ನೀರು ಹಾಕ್ಕೋಬೇಕು. ತುಂಬ ನೀರಾದರೆ ಚೆನ್ನಾಗಿರಲ್ಲ. ಸ್ವಲ್ಪ ಕಲಿಸ್ತಾ ನೀರು ನೋಡಿಕೊಂಡು ಹಾಕ್ಕೋಬೇಕು. ಈ ಕಬಾಬ್ ರೀತಿಲಿ ಕಲಿಸ್ಕೊಂಡ್ರೆ ಸಾಕು. ನೋಡಿ, ಈ ಥರ ಮಸಾಲೆ ಎಲ್ಲ ನೀಟಾಗಿ ಚೆನ್ನಾಗಿ ಇಟ್ಕೊಂಡಿರುತ್ತೆ. ಆಮೇಲೆ ನೀವು ಕಲಿಸಿದ ತಕ್ಷಣ ಹಾಫ್ ಆನ್ ಅವರ್ ಬಿಡಬೇಕು ಅನ್ನೋ ಯಾವ ಟೆನ್ಷನ್ನು ಇರಲ್ಲ. ನೀವು ಕಲಿಸಿದ ತಕ್ಷಣ ಕೂಡ ಎಣ್ಣೆಯಲ್ಲಿ ಕರ್ಕೋಬೋದು. ಇಲ್ಲಿ ಎಣ್ಣೆನ ಬಿಸಿ ಮಾಡ್ಕೊಳಕ್ಕೆ ಇಟ್ಕೊಂಡಿದ್ದೀನಿ. ಆಮೇಲೆ ಹಾಕಿದ ತಕ್ಷಣ ಇದು ಮುಖಕ್ಕೆ ಸಿಡಿಯೋ ಚಾನ್ಸ್ ಇರುತ್ತೆ. ಹಾಗಾಗಿ ನಿಧಾನಕ್ಕೆ ಒಂದೊಂದೇ ಹಾಕೋಬೋದು. ಸ್ವಲ್ಪ ಬಿಡಿಯಾಗಿ ಹಾಕೊಳ್ಳಿ. ಈ ಚಳಿ ಟೈಮಲ್ಲಿ ಈ ಥರ ಬಿಸಿಯಾಗಿ ಮನೇಲೇ ಮಾಡ್ಕೊಂಡು ತಿನ್ನೋದ್ರಿಂದ ರುಚಿ ಕೂಡ ಇರುತ್ತೆ, ಹೆಲ್ದಿ ಕೂಡ ಹೌದು. ನಾವು ಹೊರಗಡೆ ಫುಡ್ಡು ಆಲ್ಮೋಸ್ಟ್ ತಿನ್ನೋದು ಕಡಿಮೆ. ಹೊರಗಡೆ ಫುಡ್ಡು ತಿನ್ನೋದ್ರಿಂದ ಆರೋಗ್ಯ ಕೂಡ ಹಾಳಾಗುತ್ತೆ. ಹಾಗಾಗಿ ಸಂಜೆ ಟೈಮು ಅಥವಾ ಮಧ್ಯಾಹ್ನದ ಟೈಮು ಈಗ ಬರೀ ಬೇಳೆ ಅನ್ನ ಸಾಂಬಾರು ಮಾಡಿದ್ರು ಕೂಡ ಇದನ್ನು ಮಾಡಿಕೊಂಡು ತಿನ್ನೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಅನ್ನ ಸಾಂಬಾರಕ್ಕೆ ನೆಂಚ್ಕೊಳ್ಳೋಕ್ಕೂ ಆಗುತ್ತೆ. ಅಥವಾ ಸಂಜೆ ಹೊತ್ತು ಟೀ ಜೊತೆಗೂ ಕೂಡ ತುಂಬಾ ರುಚಿಯಾಗಿ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಈಗ ಇದನ್ನು ಹಾಕಿದ ತಕ್ಷಣ ಕಲ್ಸಕ್ಕೆ ಹೋಗಬೇಡಿ. 1 ನಿಮಿಷ ತನಕ ಹಂಗೆ ಬಿಟ್ಟು ಇದನ್ನು ತಿರುಗಿಸಿ ಮತ್ತೆ ಇನ್ನೊಂದು ಸತಿ ಬೇಯಿಸ್ಕೋಬೇಕು. ಆಮೇಲೆ ಮೀಡಿಯಮ್ ಉರಿಲಿ ಬೇಯಿಸಿ. ತುಂಬ ಜೋರು ಉರಿ ಕೊಟ್ಟರೆ ಸೀದೋಗೋ ಚಾನ್ಸ್ ಇರುತ್ತೆ. ಆಮೇಲೆ ನಾನಿಲ್ಲಿ ಯಾವುದೇ ಕಲರ್ ಕೂಡ ಯೂಸ್ ಮಾಡಿಲ್ಲ. ನೀವು ನೋಡ್ತಾ ಇರ್ಬೋದು, ಕಲರ್ ಯೂಸ್ ಮಾಡ್ದೇ ಮಾಡಿರುವಂತಹದ್ದು. ಬೇಕು ಅಂದರೆ ಒಂದು ಸ್ವಲ್ಪ ಕಲರ್ ಆ್ಯಡ್ ಮಾಡ್ಕೋಬೋದು. ಬಟ್ ಮನೇಲಿ ಮಕ್ಕಳೆಲ್ಲರೂ ತಿನ್ನೋದ್ರಿಂದ ಕಲರ್ ಏನು ಅವಶ್ಯಕತೆ ಇಲ್ಲ. ನಮಗೆ ಬೇಕಾಗಿರೋದು ಮೇನ್ ಟೇಸ್ಟ್ ಅಲ್ವಾ, ಕಲರ್ ಏನಕ್ಕೆ. ಹಾಗೆ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಹೀಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ
ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.